ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇದು ನಾವು ಡೇ 1 ಅಂತ ಕನ್ಸಿಡರ್ ಮಾಡ್ಕೊಬೋದು. ನಾನು ಹೇಳ್ದಾಗೆ 30 ಡೇಸ್ ವಿಡಿಯೋ ಪೋಸ್ಟಿಂಗ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ವಿಡಿಯೋ ಪೋಸ್ಟ್ ಮಾಡಬೇಕು, 30 ಡೇಸ್ ಮಾಡಬೇಕು, ಡೈಲಿ ಒಂದೊಂದು ವಿಡಿಯೋ ಮಾಡಬೇಕು. ಬಟ್ 1 ದಿನ 2 ದಿನ 3 ದಿನ ಒಂದೊಳ್ಳೆ ಕಂಟೆಂಟ್ ಸಿಗುತ್ತೆ. ಬಟ್ ಅದೇ ರೀತಿ ನಮಗೆ ಕಂಟಿನ್ಯೂಸ್ ಆಗಿ 30 ದಿನ 30 ಕಂಟೆಂಟ್ ಸಿಗುತ್ತೆ ಗುರು, ಏನಿಲ್ಲ. ಇವಾಗ ಏನು ಮಾತಾಡ್ತಾ ಇದ್ದೀನಿ ನಾನು, ಇದೇನು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀನಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ಒಂದು ಕಂಟೆಂಟೇ, ನಾವು ಏನು ಮಾತಾಡ್ತಾ ಇದ್ದೀವಿ ಇದು ಕೂಡ ಒಂದು ಕಂಟೆಂಟೇ. ಸೊ ಜಸ್ಟ್ ಪೋಸ್ಟ್ ಇಟ್, ದಟ್ಸ್ ಇಟ್, ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಇಟ್. ಕೀಪ್ ಆನ್ ಪೋಸ್ಟಿಂಗ್ ಟಿಲ್ ಡೇ 30. ಓಕೆನಾ? ಡೇ 1 ಡೇ 2 ಡೇ 3 ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ಮೇ ಬಿ ಹಾಕ್ಬೋದಾ ಬೇಡವಾ, ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆಯಾ, ಎಲ್ಲ ಏನು ಅನ್ಕೊತಾರೆ, ನನ್ನ ಫಾಲೋವರ್ಸ್ ಎಲ್ಲ ಏನು ಅನ್ಕೊತಾರೆ. ನೋಡಿ, ಇವಾಗ ನನ್ನ ಫಾಲೋವರ್ಸ್ ಲಿಸ್ಟಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ನನ್ನ ಮಗ ಏನೋ ಕಾಮಿಡಿ ವೀಡಿಯೋ ಮಾಡ್ತಾನೆ ಗುರು ಅಂತ ಅನ್ಕೊತಾರೆ. ಯು ಕೀಪ್ ಆನ್ ಪೋಸ್ಟಿಂಗ್ ಇಟ್. ಅವರು ಎನ್ಕರೇಜ್ ಮಾಡ್ತಾ ಇರ್ತಾರೆ, ಲೈಕ್ ಮಾಡ್ತಾರೆ. ಬಟ್ ವಿ ಶುಡ್ ಕೀಪ್ ಆನ್ ಪೋಸ್ಟಿಂಗ್ ಇಟ್ ಅಷ್ಟೇ. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅಷ್ಟೇ. ಡಿಸಿಪ್ಲಿನ್ ಆಗಬೇಕು, ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕಂಟೆಂಟ್ ಇದೆಯಾ ಬಿಡುತ್ತಾ, ಏನೋ ಒಳ್ಳೆ ಕಂಟೆಂಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಸೊಸೈಟಿಗೆ ನೆಗೆಟಿವ್ ಆಗಿ ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ ಅಂತಂದರೆ ಆಲ್ ದ ಕಂಟೆಂಟ್ಸ್ ಆರ್ ಗುಡ್ ಅಷ್ಟೇ. ಪಾಸಿಟಿವ್ ಆಗಿ, ನ್ಯೂಟ್ರಲ್ ಆಗಿ ಏನೋ ಒಂದು ಮಾಡ್ಕೊಂಡು ಹೋಗಿ, ಬಟ್ ನಾಟ್ ದ ನೆಗೆಟಿವ್ ಥಿಂಗ್ಸ್. ದಟ್ಸ್ ಇಟ್, ಅಷ್ಟೇ ಹೇಳ್ತಾ ಇರೋದು. ಸೊ ಒಂದು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾರೋಣ, ಡೇ 1 ಪೋಸ್ಟ್ ಮಾಡ್ಕೊಂಡು ಹೋಗೋಣ. ಡೈಲಿ ಒಂದೊಂದು ವೀಡಿಯೋ ಪೋಸ್ಟ್ ಮಾಡೋಣ, ಒಂದೊಂದಲ್ಲ 2 3 ವೀಡಿಯೋ ಬೇಕಾದ್ರೆ ಪೋಸ್ಟ್ ಮಾಡೋಣ. ಬಟ್ ಡೇ 30ವರೆಗೂ ಒಂದು ದಿನ ಕೂಡ ವೀಡಿಯೋ ಪೋಸ್ಟ್ ಮಾಡ್ದಿರ ಇರಬಾರ್ದು ಅಷ್ಟೇ. ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.